ನಾನಿಲ್ಲಿ ಅಂಪೈರು ಹೌದು, ಕಾಮೆಂಟೇಟರು ಹೌದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಾರ್ಥಕ್ ಸರ್ ಇಷ್ಟಾರ್ಥವಾಗಿ ಫ್ಯಾಮಿಲಿ ಫ್ರೆಂಡ್ಲಿ ಮ್ಯಾಚ್ ನಡೆಯಲಿದೆ. ಹಿಂದೆ ಆಗಿಲ್ಲ, ಮುಂದೆ ಗೊತ್ತಿಲ್ಲ. ಸಾಕು ತಟ್ಟಿದ ಚಪ್ಪಾಳೆ. ನಾನೊಬ್ಬ ಮೇಧಾವಿ, ನನ್ನಿಂದ ಪಕ್ಷಪಾತ ಆಗಲ್ಲ ಅಂತ ನೀವೆಲ್ಲರೂ ಒಕ್ಕೊಳ್ಳಿನಿಂದ ನನ್ನ ನಿರ್ಣಾಯಕನಾಗಿ ಆರಿಸಿದ್ದೀರಿ. ಅಷ್ಟೆಲ್ಲ ಸೀನ್ ಇಲ್ಲ, ನಮ್ಮ ಹತ್ರ ಬೇರೆ ಚಾಯ್ಸ್ ಇರಲ್ಲ ಅಷ್ಟೇ. ಪರವಾಗಿಲ್ಲ, ಎಬಿಲಿಟಿ ಗೊತ್ತಾಗೋವರೆಗೂ ಎಲ್ರು ನಾರ್ಮಲ್ ಪರ್ಸನ್ಸೆ. ಟೀಕೆ ಟಿಪ್ಪಣಿಗಳಿಗೆಲ್ಲ ತಲೆ ಕೆಡಿಸ್ಕೊಳ್ಳೋ ಮಳ್ಳ ಅಲ್ಲ ನಾನು. ಮಳ್ಳ ಅಲ್ಲ ನೀವು, ಮುಳ್ಳ. ಅಂಪೈರ್ಗೆ ಎದುರುತ್ರ ಕೊಡೋ ಹಾಗಿಲ್ಲ. ಇಲ್ಲಿ ಯಾರು ಬಾಸ್ ಅಲ್ಲ, ಯಾರು ಎಂಪ್ಲಾಯಿ ಅಲ್ಲ. ಮೊದಲು ತಂಡದ ಆಯ್ಕೆ ಆಗ್ಬೇಕಾಗಿದೆ. ಯಾರ್ಯಾರು ನಾಯಕರಾಗ್ತೀರಾ? ನಾನು 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 ಚಿನ್ನ, ಓವರ್ಗೆ ಎಷ್ಟು ಬಾಲು ಅಂತ ಗೊತ್ತಾ? ಹಲೋ, ಯಾರಿಗೆ ಕೇಳ್ತಾ ಇದೀರಾ ಪ್ರಶ್ನೆನ? ಕಾಣ್ತಾ ಕೇಳಿದ್ರೆ ಓಕೆ, 6 ಬಾಲ್. ನನ್ನಷ್ಟೊಂದು ದಡ್ಡಿ ಅಂತ ಅನ್ಕೋಬೇಡಿ. ಮೇಡಮ್, ನಾನಿವತ್ತು ಅಂಪೈರು. ಯಾಕೆ ಮರ್ಯಾದೆ ಕಮ್ಮಿ ಆಯ್ತಾ? ಇಲ್ಲ ಬಿಡಿ, ಸಿಕ್ಕಾಪಟ್ಟೆ ಜಾಸ್ತಿನೇ ಆಯ್ತು. ಆದ್ಯ ನಿನ್ ಕ್ಯಾಪ್ಟನ್ ಆದ್ರೆ ಕಷ್ಟ ಆಗತ್ತೆ. ರಾಜಣ್ಣ ಮತ್ತೆ ಸಾರ್ಥಕಣ್ಣ ಕ್ಯಾಪ್ಟನ್ಸ್ ಆಗ್ಲಿ. ಅಮೂಲ್ಯ ಮೇಡಮ್ ಅವರ ಅಭಿಪ್ರಾಯಕ್ಕೆ ಇಲ್ಲಿರೋ ಆಟಗಾರರ ಸಮ್ಮತಿ ಇದೆಯಾ? ನನಗೇನು ಪ್ರಾಬ್ಲಮ್ ಇಲ್ಲಪ್ಪ, ಇಟ್ಸ್ ಓಕೆ. ಓಕೆ ಅಂದಾಯ್ತಲ್ಲ. ಕ್ಯಾಪ್ಟನ್ಸ್ ಇಬ್ರು ಮುಂದೆ ಬರ್ಬೋದಲ್ಲ. ನಾನು ನೋಡ್ತಾ ಇದ್ದೀನಿ, ಫಾರ್ಮ್ ಹೌಸ್ ಬಂದಾಗಿಂದ ಎಲ್ರು ಒಂಥರ ಸ್ಲೋ ಆಗ್ಬಿಟ್ಟಿದ್ದೀರಾ. ಬನ್ನಿ, ಇಬ್ರು ನನ್ನ ಪಕ್ಕ ಬಂದು ನಿಂತ್ಕೊಳ್ಳಿ. ಹಲೋ, ಸ್ವಲ್ಪನಾದ್ರೂ ಸೀರಿಯಸ್ನೆಸ್ ಇಲ್ವೇನ್ರಿ? ಅಂಪೈರ್ ಕಂಡ್ರಿ ನೀವು. ಪಾಪ, ಸುಮ್ನೆ ಯಾಕೆ ಬೈತೀರಾ? ಓಕೆ ಕಾಂತ, ಕಿಸಿತಾನೆ ಇರಿ. ಸೀರಿಯಸ್ ಆಗಿರುವಂತೆ ಹೇಳಿದ್ದಕ್ಕಿಂತ ಇದಿನ್ನೂ ಕೆಟ್ಟದಾಗಿದೆ. ಆಯ್ತು ಬಿಡ್ರಿ ಕಾಂತ, ಈಗ ಟೀಮ್ ಪಿಕ್ ಮಾಡೋಣ ಬನ್ನಿ. ಬಾಬಾ, ಫಸ್ಟ್ ನಾನ್ ಸೆಲೆಕ್ಟ್ ಮಾಡ್ತೇನೆ. ನೋಡಕ್ಕ ಇವನನ್ನ ಎಷ್ಟು ಕಾಂಪಿಟೇಟಿವ್ ಇದ್ದಾನೆ ಅಂತ. ಯಾರ್ ತಮ್ಮ ಹೇಳು? ಅದ್ಯಾಕೆ ನೀನೇ ಫಸ್ಟ್ ಪಿಕ್ ಮಾಡ್ಬೇಕು? ನಾನೇ ಪಿಕ್ ಮಾಡ್ತೀನಿ. ಅಯ್ಯೋ ಇರಪ್ಪ, ಮ್ಯಾಚ್ಗೂ ಮುಂಚೆ ಯುದ್ಧ ಶುರು ಮಾಡ್ಬೇಡಿ. ಫಸ್ಟ್ ಟಾಸ್ ಹಾಕೋಣ. ಆಯ್ತು, ಟಾಸ್ ಹಾಕೋಣ. ಕೈನ್ ಪ್ಲೀಸ್. ಥ್ಯಾಂಕ್ ಯು. ಹೆಡ್ಸ್ ಆರ್ ಟೇಲ್ಸ್? ಹೆಡ್ಸ್. ಕೊನೆಗೂ ನಿಮ್ಮ ಆಸೆನೆ ಈಡೇರ್ತು. ಪಿಕ್ ಮಾಡ್ಕೊಳ್ಳಿ. ನನ್ನ ಆಯ್ಕೆ ವೇದಂತಣ್ಣ, 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 ವೇದಂತಣ್ಣ.
ಎಲ್ಲರಿಗೂ ಕೇಳಿಸ್ತು, ನಿಂಗ್ ಕೇಳ್ಸಿಲ್ವಾ? ಹಾ, ನೀನೆ ಬಾ. ಸಾರ್ಥಕ್ ಸರ್, ಈಗ ನಿಮ್ಮ ಸರದಿ. ಇನ್ಯಾರು ನಮ್ಮ ಕಿಲಾಡಿ ಜೋಡಿ. ಬಾ ಮೈದಾ ಬಾ. ನನ್ನ ಎರಡನೇ ಆಯ್ಕೆ ಅಮೂಲ್ಯ. ಲೇ ಹಳಮುಕ್ಕಿ, ನೀನ್ ಯಾಕೆ ಅಂಜು ತರ ಡೌ ಮಾಡ್ತಿದ್ಯಾ? ಹೋಗ್ ನಿತ್ಕ. ಬಾಸ್ನ ಆಯ್ಕೆ ಮಾಡ್ಕೊಂಡ್ಮೇಲೆ ಅವ್ರೆಂಡ್ರು ಬರ್ಲೇಬೇಕು. ಈಗ ಅವ್ರು ನನ್ನೇ ಸೆಲೆಕ್ಟ್ ಮಾಡ್ಕೊಳ್ಳೋದು. ಆರ್ತಿ ಆದ್ಯ, ಹೇಗಿದ್ರು ನಿನ್ನ ಭಾವ ಸೆಲೆಕ್ಟ್ ಮಾಡ್ತಾರೆ. ನನ್ನ ಟೀಮ್ಗೆ ಆದಿತ್ಯ ಇರ್ಲಿ. ಅಲ್ಲಿ ನಿಂತ್ಕೋ. ಈಗ ಉಳಿದಿರೋದು ಆದ್ಯ ಅಂಜು ಇಬ್ರೆ. ಯಾರನ್ನು ತಗೊಳ್ಳೋದು? ಆದ್ಯ ನೀನಲ್ಲ, ಅಂಜು. ಎಂತ ಗಂಡರಿ ನೀವು? ಹೆಂಡತಿನ ಪಿಕ್ ಮಾಡಿಲ್ಲ ಅಲ್ಲ? ಬರ್ತಾರೋ ಕೋಪಕ್ಕೆ ವಿಕೆಟ್ ತಗೊಂಡು ಚಿಚ್ಕೊಳ್ಳೋಣ ಅನ್ಸ್ತಾ ಇದೆ. ಅಯ್ಯೋ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಳ್ತೀಯ? ನಿನ್ಗೆ ಓಡಕ್ ಆಗಲ್ಲ ಚಿನ್ನ. ನೀ ನಮ್ಗೆ ಚೇರ್ ಲೀಡಿಂಗ್ ಮಾಡು. ಅಮಾನದಿಯ ಇಷ್ಟಕ್ಕೆಲ್ಲ ಬೇಜಾರ್ ಮಾಡ್ಕೊಳ್ತಾರ? ನೀನು ಕ್ಯಾರಿಂಗ್ ಅಲ್ವಾ, ಅದಕ್ಕೆ ನಿನಗೆ ಸುಸ್ತಾಗಬಾರ್ದು ಅಂತ ಹೀಗೆ ಹೇಳಿದ್ದಾರೆ. ನೀನೊಂದು ಕೆಲಸ ಮಾಡು, ಹೋಗು ಸ್ಕೋರ್ ಬೋರ್ಡ್ ಅಲ್ಲಿ ಸ್ಕೋರ್ ಬರಿ. ನೆಕ್ಸ್ಟ್ ಸಂಚಿತ್ ಹೆಗಡೆ ಅವರು. ಸಂಚಿತ್ ಹೆಗಡೆ ಅಂದ್ರೆ ಈ ಸಣ್ಣಕ್ಕೆ ಕುರೋಪ ಬಾಚ್ಕೊಳ್ತಾರಲ್ಲ ಅವರಲ್ಲ, ನೋಡು ಅವ್ರ ತಾನೆ ಇವರೇ ಸರ್. ಹೌದು. ಶ್ರೀಧರ್, ನಿಮಗ್ ಸ್ವಲ್ಪನೂ ಸೆನ್ಸ್ ಅನ್ನೋದೇ ಇಲ್ವಾ? ನಾನ್ ಕೂತಿರೋದಿಲ್ಲಿ ನಿಮಗ್ ಕಾಣಿಸ್ತಾ ಇಲ್ವಾ? ನಾನೇ ನಿನ್ ತಲೆ ಮೇಲೆ ಕೂತಿದ್ದೀನ? ನಾನ್ ಇಲ್ಲಿ ಕೂತ್ಕೊಂಡ್ರೆ ನಿನ್ಗೇನ್ ಪ್ರಾಬ್ಲಮ್? ನೀವು ಕೂತಿರೋದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಶ್ರೀಧರ್. ಡೋಂಟ್ ಆಕ್ಟ್ ಸಿಲಿ. ಟಿವಿ ಯಾಕೆ ಆನ್ ಮಾಡಿದ್ರಿ? ಸಿ, ಐ ಡೋಂಟ್ ವಾಂಟ್ ಎನಿ ಡಿಸ್ಟರ್ಬೆನ್ಸ್. ಇದೊಳ್ಳೆ ಕಥೆ ಆಯ್ತಲ್ಲ. ನೀನೇನೋ ಓದ್ತಾ ಇದ್ದಿ ಅಂತ ನಾ ಟಿವಿ ಆನ್ ಮಾಡಿದೆ. ಇದಕ್ಕೂ ನಿಂಗೆ ಇರಿಟೇಷನ್ ಆಗತ್ತೆ ಅಂದ್ರೆ ನನಗೇನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಮೊದ್ಲು ನಾನ್ ಬಂದ್ ಕೂತಿದ್ದೆ ತಾನೆ, ಆಮೇಲೆ ತಾನೇ ನೀವು ಬಂದ್ ಕೂತ್ಕೊಂಡಿದ್ದು. ಯಾಕೆ ಮನೇಲಿ ಇದೊಂದೇ ನಾ ಟಿವಿ ಇರೋದು? ರೂಮಲ್ಲಿರೋ ಟಿವಿನ ಆನ್ ಮಾಡ್ಕೋಬೇಕಾಗಿತ್ತು. ಸೋಫಾನು ಇದೊಂದೇ ಅಲ್ಲ ನಮ್ಮ ಮನೇಲಿ ಇರೋದು. ನೀನ್ ಮೇಲ್ಗಡೆ ಹೋಗಿ ಸೋಫಾದ ಮೇಲೆ ಕೂತು.
ಗಂಡ ಅಂತೆ ಗಂಡ, ಹೆಂಡತಿ ಯಾವ ಟೆನ್ಷನ್ ನಿಮ್ಗೆ ಅರ್ಥನೇ ಆಗೋದಿಲ್ಲ ಅಲ್ವಾ? ವಾಹ್, ಎಂತ ಮಾತು ಹೇಳ್ದೆ ನೋಡು. ನೀನು ಹೆಂಡತಿಯಾಗಿ ಎಲ್ಲಾ ಕೆಲ್ಸನೂ ಚಾಚು ತಪ್ಪದೆ ಮಾಡಿರೋ ಹಾಗೆ. ನೋಡಿ, ಸುಮ್ನೆ ಜಗಳ ಮಾಡೋದಕ್ ಬರ್ಬೇಡಿ. ನೀವು ನನ್ನ ಎಕ್ಸ್ಪೆಕ್ಟೇಷನ್ ಕರೆಕ್ಟ್ ಆಗಿದ್ದಿದ್ರೆ ನಾನು ಕೂಡ ಈ ತರ ಇರ್ತಾ ಇರ್ಲಿಲ್ಲ. ಅಥವಾ ನಾನ್ ಹೀಗ್ ನಡ್ಕೊಳ್ಳಿಲ್ಲ ಅಂದಿದ್ರೆ ಇವತ್ತು ನೀವಿದ್ದ ಹಾಗೂ ನೀವ್ ಇರ್ತಾ ಇರ್ಲಿಲ್ಲ. ನಿನ್ನ ಈ ಹಳೆ ಪುರಾಣ ಕೇಳೋದ್ಕಿಂತ ನಾನೇ ಎದ್ದೋಗೋದ್ ವಾಸಿ. ದಯವಿಟ್ಟು ಮೊದ್ಲ ಕೆಲಸ ಮಾಡಿ. ಮಾಡ್ತೀನಿ, ಆದ್ರೆ ಮನುಷ್ಯ ಸಂಪೂರ್ಣವಾಗಿ ಹಾಳಾಗೋದೇ ಗ್ರೀಡಿಂದ. ಆದ್ರೆ 90% ಜನಕ್ಕೆ ಆ 6ರಲ್ಲಿ ಯಾವ್ದಾದ್ರು 1-2 ಇರುತ್ತೆ. ಆದ್ರೆ ನಿನಗೆ ಮದ ಮತ್ಸರ ಅಂತ 4-5 ಇದೆ. ಒಂದೆರಡಿರೋರೇ ಹೇಳಿ ಹೆಸರಿಲ್ದಿರೋರ್ ತರ ಹಾಳಾಗೋಗಿದ್ದಾರೆ. ಇನ್ನು ನೀನೇನಾಗ್ತೀಯೋ ಅಂತ ಒಂದ್ ಸಣ್ಣ ಚಿಂತೆ ನಂಗೆ. ನಾನ್ ಏನ್ ಆಗ್ಬೇಕು ಅಂತ ಅನ್ಕೊಂಡಿದ್ನೋ ಅದಾಗಿದ್ದೀನಿ. ಮುಂದೆ ಕೂಡ ಏನ್ ಆಗ್ಬೇಕೋ ಅದೇ ಆಗ್ತೀನಿ. ಅನ್ಕೊಂಡಿದ್ದನ್ನ ಸಾಧಿಸೋಳ್ ನಾನು, ನಿಮ್ ತರ ಅಲ್ಲ. ಬೇಕಾದಷ್ಟು ಆಗಿದೆ ನಮ್ಗೆ, ಇನ್ನಾದ್ರೂ ಸ್ವಲ್ಪ ತೆಪ್ಪಿಗಿರೋದ್ ಕಲಿ. ಅದನ್ ಬಿಟ್ಟು ನಮ್ಮ ಮಕ್ಕಳೆಲ್ಲ ಅದ್ ಯಾರ ಸಂಸಾರ ಹಾಳು ಮಾಡಕ್ ನೋಡ್ತಾ ಇದ್ಯಾ, ಅದನ್ನ ಗಿವ್ ಅಪ್ ಮಾಡು. ಬಿಕಾಸ್ ದಟ್ಸ್ ನಾಟ್ ಪಾಸಿಬಲ್. ರೀ ಬುಳ್ಳ, ಏನ್ರಿ ಮಾಡ್ತಿದ್ದೀರಾ? ಬ್ಯಾಟಿಂಗ್ ಯಾರ್ದು ಅಂತ ಗೊತ್ತಾಗಕ್ಕೆ ಟಾಸ್ ಹಾಕರು ಸಾಕು. ನೀವೇನ್ ಮ್ಯಾಜಿಕ್ ಮಾಡ್ತಿದ್ದೀರಾ? ಸ್ಮಾಲ್ ಬಾಸ್, ಟಾಸ್ ಎಲ್ಲರೂ ಆಗ್ತಾರೆ, ಆದ್ರೆ ನಾವು ಸ್ವಲ್ಪ ಡಿಫ್ರೆಂಟ್. ಅದಕ್ಕೆ ಚಿಕ್ಕ ವಯಸ್ಸಲ್ಲಿ ಬ್ಯಾಟಿಂಗ್ ನಂಬರ್ ಅಂತ ಬರೀತಾ ಇದ್ರಲ್ಲ, ಆ ತರ ಇಲ್ಲಿ 2 ನಂಬರ್ ಬರ್ತಿದೀನಿ. ಮಿಸ್ಟರ್ ಲಂಬು ಮಾದೇಶ್ವರ್, ಅಲ್ಲ ಧ್ರುವ, ಯು ಆರ್ ನಂಬರ್ 1. ಸಾರ್ಥಕ್ ಸರ್, ಯು ಆರ್ ನಂಬರ್ 2. ಬನ್ನಿ, ಯಾವ್ದು ಬೇಕು ಚೂಸ್ ಮಾಡಿ. ಆಕ್ಚುಲಿ ಆಗ್ಲೇ ಟೀಮ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ನೀವೇ ಟಾಸ್ಕ್ ಇದ್ದಿದ್ದಲ್ವಾ, ಸೊ ನೀವೇ ಫಸ್ಟ್ ಸೆಲೆಕ್ಟ್ ಮಾಡಿ. ಧ್ರುವ, ಒಂದ್ ನಿಮಿಷ. ಕಾಂತನ್ ಲಾಜಿಕ್ ಬೇರೆ ತರ ಇರುತ್ತೆ. ಸೀರೀಸ್ ಪ್ರಕಾರ ಅದು 1, 2, ಆದ್ರೆ ಅವ್ರ ಲಾಜಿಕ್ ಪ್ರಕಾರ ಇದು 1 ಆಗಿರುತ್ತೆ, ಅದು 2 ಆಗಿರುತ್ತೆ. ಸೊ ನೀನ್ ಇವಾಗ ಇದನ್ನೇ ಚೂಸ್ ಮಾಡು. ಪಕ್ಕನಾ? ಹಾ, ಪಕ್ಕ. ನನಗೆ ಗೊತ್ತಿತ್ತು ನೀವು ಇದೇ ತರ ಯೋಚನೆ ಮಾಡ್ತೀರಾ ಅಂತ, ಅದಕ್ಕೆ ನಾನು ಆರ್ಡರ್ ಅಲ್ಲೇ 1 and 2 ಅಂತ ಬರ್ದಿದ್ದೆ. ಸಾರ್ಥಕ್ ಸರ್, ನೀವು ಗೆದ್ದಿದ್ದೀರಾ, ಸೊ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಬಾಮಿದ ಬ್ಯಾಟಿಂಗ ಬೌಲಿಂಗ? ಬ್ಯಾಟಿಂಗ್ ಚೂಸ್ ಮಾಡೋದ ಬಾವ. 200 ಅಥವಾ 300 ಚಚ್ಬಿಡೋಣ. ಬುಳ್ಳ, ಸಾರಿ ಅಂಪೇರ್, ವಿ ಚೂಸ್ ಬ್ಯಾಟಿಂಗ್. ಓಕೆ, ಜಸ್ಟ್ ಎ ಸೆಕೆಂಡ್. ಏ ಪಾನಿಪುರಿ ಬಾಯ್ಲಿ. ಇವನು ನನ್ನ ಶಿಷ್ಯ ಪಾನಿಪುರಿ ರಂಜಿತಾ. ಇವತ್ತಿನ ನಮ್ ಗೇಮ್ ಅಲ್ಲಿ ಥರ್ಡ್ ಅಂಪೈರ್ ಅಂಡ್ ಬಾಲ್ ಬಾಯ್. ಲವ್, ನಿನ್ ಶಿಷ್ಯ ಬಾಲಾಜಿ ಬಂದಿದ್ನಲ್ಲ, ಅವನು ಬಾಲ್ ಬಾಯ್ ಹಾಕೊಂಡ್ಬಿಡು. ಓಕೆನಾ? ಹೋಗೋ, ಕೆಲಸ ಸ್ಟಾರ್ಟ್ ಮಾಡ್ಕೋ. ರೀ ಕಾಂತ, ಮಳೆ ಬರ್ತಿದ್ಯಲ್ರಿ? ಇವತ್ತು ಮಳೆ, ಬಿರುಗಾಳಿ, ಚಳಿ ಏನಾದ್ರೂ ಬರ್ಲಿ, ಈ ಮ್ಯಾಚ್ ಆಡೇ ಆಡ್ತೀವಿ. ಸೊ ಲೆಟ್ಸ್ ಪ್ಲೇ. Everybody come on! ಬಾಮಿದ, ನಾನೇ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ, ನೀವ್ಯಾರು? ನಾನು ಬಿಡಿ, ನಾವಿಬ್ರು ಪಾರ್ಟ್ನರ್ಶಿಪ್ ಸೇರ್ಕೊಂಡ್ರೆ ಇವತ್ತು ಒಳ್ಳೆ ಪಾರ್ಟ್ನರ್ಶಿಪ್. ಎದುರಾಳಿ ಪಟ, ಅಷ್ಟೇ ಅಷ್ಟೇ ಅಷ್ಟೇ. ಹಲೋ ಹಲೋ, ಬ್ಯಾಕ್ ಬ್ಯಾಕ್. ಏಯ್ ಬುಳ್ಳ, ನಮ್ಗೆ ಬ್ಯಾಕ್ ಅಂತ ತೆಗೆದ್ಬಿಟ್ಟೆ ಅಂದ್ರೆ. ಅಂಪೈರ್ ರೆಸ್ಪೆಕ್ಟ್. ಅಂಪೈರ್ ಡಿಸಿಷನ್, ಲಾಸ್ಟ್ ಡಿಸಿಷನ್ ಏನ್ ಮಾಡಕ್ಕಲ್ಲ, ಸಮಾನ ಮಾಡ್ಕೊಂಡು ಪಾನಿಪುರಿ ರಂಜಿತಾ, ನೀನೇ ಥರ್ಡ್ ಅಂಪೈರ್. ಮೇಲಿಂದ ಕೆಳಗೆ ಓಡಾಡ್ತಾ ಇರೋ, ಎಲ್ಲ ಮೋಸ ಆಗ್ತಾ ಇರೋ ನೋಡ್ಕೋ.
ಬಾವಾ ನಂಗೆ ಕ್ರಿಕೆಟ್ ಬಗ್ಗೆ ಗಂಧ ಗಾಳಿನೂ ಗೊತ್ತಿಲ್ಲ. ಅಮ್ಮು ಅಕ್ಕಾದ್ರೆ ಅವಾಗ ಕ್ರಿಕೆಟ್ ಆಡೋದಕ್ಕೂ ಹುಡುಗರ ಜೊತೆ ಹೋಗೋಳು. ಈ ಕ್ಯಾಪ್ಟನ್ ಮಕ್ಕ ನೋಡಿದ್ರೆ ನಂಗೆ ಭಯ ಆಗ್ತಿದೆ. ಮಿಸ್ ಆಗಿ ನನ್ನಿಂದ ಏನಾದ್ರು ಎಡ್ವರ್ಟ್ ಆಗಿ ಸೋತೋದ್ರೆ 10 ದಿನ ಅದ್ರ ಬಗ್ಗೆನೇ ಹೇಳಿ ಬಯಸ್ಕೊತಾ ಇರ್ಬೇಕು. ನೀನೇನು ತಲೆ ಕೆಡ್ಸ್ಕೊಬೇಡ ಅದಿತಿ. ಬಾಲ್ ನಿನ್ ಕಡೆ ಬಂದ್ರೆ ನನ್ ಕಡೆ ಮಿಕ್ಕಿ ನಾನು ಮ್ಯಾನೇಜ್ ಮಾಡ್ತೀನಿ ಅಷ್ಟೇ. ಅಷ್ಟೇನಾ? ಸರಿ. ರೇ ಕಾಂತ, ಎಷ್ಟೋ ತನಕ ಉಚ್ತಿರ್ರಿ ಬಾಲ್ನ ಕೊಡ್ರಿ ಇಲ್ಲಿ. ಕೊರೋನಾ. ಕೊಡ್ರಿ. ವೈಡ್ ನೋ ಬಾಲ್ ಔಟ್ 6-4 ಕ್ಯಾಚ್ ಇಟ್ ಅಂಪೈರ್ ವಾರ್ನಿಂಗ್. Go! ಅಮೂಲ್ಯ, ಅವನಿಗೆ ಕರೆಕ್ಟಾಗಿ ಬಾಲ್ ಮಾಡೋದಕ್ಕೆ ಹೇಳು. ಬಾವಾ ಹಿಂಗೆ ಆಡೋಣ ಬಾವಾ, ಮ್ಯಾಚ್ ಪಕ್ಕ ಗೆಲ್ಬೋದು. ಸೂಪರ್. Go! ಬೇಡ ಬಾವಾ, ಉಳಿಕೆ. ಪರವಾಗಿಲ್ಲ. ಪರವಾಗಿಲ್ಲ ಆಡಿ.